ಸೊ ಫೈನಲಿ ವಿ ಆರ್ ಆಫ್ ಫಾರ್ ಧನುಷ್ಕೋಡಿ ರೈಡ್. ನಮ್ ಜಟಾಯು ಇಸ್ ಆಲ್ ಸೆಟ್. ಸೆಟಪ್ ತರಬೇಕು ಅಂತಾನೆ ಬ್ಯಾಡ್ರಿ ಐಟಮ್ ನಿಂತೋಗ್ಬಿಡುತ್ತಾ ಟೂರಿಂಗ್ ಗೆ ಏನಿದು ನಮ್ ಜಟಾಯುನೇ ಸರಿ. ಸ್ಪೆಷಲಿ ವಿ ಆರ್ ಕ್ರಾಸಿಂಗ್ ಕರ್ನಾಟಕ ಬಾರ್ಡರ್. ಈ ವೈಡ್ ಆಗಿರೋ ಹೈವೇ, ಈಗ ಸುತ್ತಮುತ್ತ ಇರೋ ಗ್ರೀನರಿ, ಎದುರುಗಡೆ ಕಾಣಿಸ್ತಾ ಇರೋ ಬೆಟ್ಟ, ಜೊತೆಗೆ ಈ ತಣ್ಣಗಿರೋ ವೆದರು. ಈ ತರ ಹೈವೇನಲ್ಲಿ ಏನಾರ ನನ್ ಸಿಕ್ಸಾತ್ ಅಂದ್ಬಿಟ್ಟಿದ್ರೆ ಎಳ್ದ ಲೆಫ್ಟ್ಗೆ ಎಳ್ದ. ಒಂದು ಬಾಳೆ ಎಲೆ ಎಷ್ಟು ದೊಡ್ಡದಿದೆ, ಎಲ್ಲಿ ಸಕ್ಕದಾಗಿದೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಸೊ ಫೈನಲಿ ವಿ ಆರ್ ಆಫ್ ಫಾರ್ ಧನುಷ್ಕೋಡಿ ರೈಡ್. ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ನಮ್ಮ ಗೋಲ್ಡನ್ ಥ್ರಾಟಲ್ ಪಪ್ಪ ಅವರು ಆಸ್ ಯೂಶುವಲ್ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಮೀಟಪ್ ಪಾಯಿಂಟ್ ಹತ್ರ ಬಂದು ಕಾಯ್ಕೊಂಡಿರ್ತಾರೆ. ಬಟ್ ನಮ್ಮ ಹುಡುಗರು ಇನ್ನೂ ಬಂದಿಲ್ಲ. ಹರ್ಷ ಆಲ್ರೆಡಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಹೋಗ್ತಿದ್ದೀನಿ ಅಂತ ಅಂದ, ಬಟ್ ರೀಚ್ ಆಗಿದಾನ ಇಲ್ವಾ ಇನ್ನೂ ಗೊತ್ತಿಲ್ಲ. ಮತ್ತೆ ಗಣಿ ಇನ್ನೂ ಅಂದ್ರೆ ಬರ್ತಾ ಇದ್ದಾನೆ. ಸೊ ಗಣಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಇವಾಗ ಹರ್ಷ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾನಲ್ಲ, ಸೊ ಗಣಿಗೆ ಡೈರೆಕ್ಟ್ ಅಲ್ಲಿಗೆ ಬರಕ್ಕೆ ಹೇಳಿದ್ವಿ. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೀಗೆ ಕುಡಿಬೋದಲ್ಲ, ಇಲ್ಲಿ ಕಾಯ ಬದಲು ಟೀ ಕುಡಿದ್ಬಿಟ್ರೆ ಮುಗಿದು ಟೀ ಕುಡಿಬೋದು. ಸೊ ಸದ್ಯಕ್ಕೆ ಇವತ್ತು ಆಕ್ಚುಲಿ ನಾನು ಓಪನಿಂಗ್ಗೆ ಒಂದು ಗ್ರ್ಯಾಂಡ್ ಲೈನಪ್ ತೋರ್ಸೋಣ ಅಂತ ಅನ್ಕೊಂಡೆ ನಮ್ಮ. ಸೊ ಸದ್ಯಕ್ಕೆ ಇವಾಗ ನಮ್ಮ ರಾಧೆ ಅಂಡ್ ಜಟಾಯು ಈಸ್ ಆಲ್ ಸೆಟ್. ನೋಡಿ ಗೈಸ್, ಆಲ್ಮೋಸ್ಟ್ 1 ವರ್ಷ ಅಂತ ಅನ್ಕೊಳ್ರಿ. 1 ವರ್ಷದ ಮೇಲೆ ಆಯಿತು. ಸ್ಪಿಟಿ ರೈಡಲ್ಲಿ ನಾನು ಈ ಪ್ಯಾನಿಯರ್ಸ್ ಮತ್ತು ಇದೆಲ್ಲ ಕಂಪ್ಲೀಟ್ ಫುಲ್ ಸೆಟಪ್ ಹಾಕಿದ್ದು. ಬಟ್ ಟ್ಯಾಂಕ್ ಬ್ಯಾಗ್ ಒಂದಿಲ್ಲ, ಪ್ಯಾನಿಯರ್ಸ್ ಹಾಕಿದ್ದೀನಿ, ಟಾಪ್ ಬಾಕ್ಸ್ ಹಾಕಿದ್ದೀನಿ. ಸೊ ನಿಮಗೆ ಪ್ರೀವಿಯಸ್ ವ್ಲಾಗಲ್ಲೇ ಎಲ್ಲ ತೋರಿಸಿದ್ದೆ ಏನೇನು ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ನಮ್ಮದು ಮತ್ತೆ ರಾಧೆ ಎರಡರಲ್ಲೂ ಅಷ್ಟೇ, ಪ್ಯಾನಿಯರ್ಸ್ ಟಾಪ್ ಬಾಕ್ಸ್ ಕಂಪ್ಲೀಟ್ಲಿ ಫುಲ್ಲಿ ಲೋಡೆಡ್. ಸೆಟಪ್ ತರಬೇಕು ಅಂತಾನೆ ಬ್ಯಾಡ್ರಿ ಐಟಮ್. ಆಕ್ಚುಲಿ ನಾವು ಹೋಗ್ತೇವೆ 3 ದಿನಕ್ಕೆ ಇಷ್ಟೊಂದು ಐಟಮ್ಸ್ ಬೇಡ. ಬಟ್ ಅಲ್ಲಿ ಹೋದ್ಮೇಲೆ ಧನುಷ್ಕೋಡಿ ಹೋದ್ಮೇಲೆ ಅಲ್ಲೊಂದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿದಾಗ ದೊಡ್ಡ ಬೈಕ್ ಫುಲ್ ಟೂರಿಂಗ್ ಗಾಡಿಗಳು ತರ್ಸ್ಕೊಬೇಕಲ್ಲ, ಸೆಟಪ್ ಇದ್ರೆ ಒಂಥರ ಫೋಟೋ ಚೆನ್ನಾಗಿ ಬರುತ್ತೆ. ಆಕ್ಚುಲಿ ಇಲ್ಲಿ ಟ್ರಾಫಿಕ್ ತುಂಬಾನೇ ಮೂವ್ ಆಗ್ತಿದೆ. ಸೊ ವಾಯ್ಸ್ ಕೇಳಿಸ್ತಿದೆಯೋ ಎಲ್ಲೋ ಗೊತ್ತಿಲ್ಲ. ಇವಾಗ ಫಸ್ಟ್ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇದ್ರ ಹೋಗ್ಬಿಟ್ಟು ಅಷ್ಟನ್ನ ಮೀಟ್ ಮಾಡೋಣ. ಅದಾದ್ಮೇಲೆ ಮತ್ತೆ ಎಲ್ಲ ಲೈನಪ್ ಎಲ್ಲ ತೋರಿಸ್ತೀನಿ ಯಾವ್ಯಾವ ಗಾಡಿಗಳು ಹೋಗ್ತಿದೀವಿ ಅಂತ ಅಂದ್ಬಿಟ್ಟು. ಸೊ ಬನ್ನಿ, ಲೆಟ್ಸ್ ಸ್ವಿಚ್ ಟು ಮೋಟೋಲಾಗ್. ಓಕೆ, ವೆದರ್ ಮಾತ್ರ ಸಖತ್ತಾಗಿದೆ ಗುರು. ಆ್ಯಕ್ಚುಲಿ ಬೆಳಿಗ್ಗೆ 6 ಗಂಟೆಗೆ ಫುಲ್ ಟ್ರಾಫಿಕ್ ಎಲ್ಲ ಶುರು ಆಗೋಯ್ತು ಸಿಲ್ಕ್ ಬೋರ್ಡ್ ಹತ್ರ. ಜೊತೆಗೆ ಇವತ್ತು ಸಂಡೇ ಬೇರೆ ಅಲ್ಲ. ಸೊ ಚೆನ್ನೈ ಹೈವೇನಲ್ಲಿ ಹೆವಿ ಬಸ್ಗಳು ಎಲ್ಲ ಜಾಸ್ತಿ ಇರುತ್ತೆ. ಸೊ ಸದ್ಯಕ್ಕೆ ಇವಾಗ ನಾವು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ತೊಗೊಳ್ತೀವಿ ಮೇಲ್ಗಡೆ, ಡೈರೆಕ್ಟು ಎಲೆಕ್ಟ್ರಾನಿಕ್ ಸಿಟಿ ರೀಚ್ ಆಗ್ಬಿಡೋಣ ಟೋಲ್ಗೆ. ಸೊ ಇವಾಗ ಟೈಮ್ ಬಂದು 6:43. ಹಂಗೆ ಟ್ರಿಪ್ಪನ್ನು ರೀಸೆಟ್ ಮಾಡಿಬಿಡ್ತೀನಿ ರೀ. ಎಂಡ್ ಆಫ್ ದ ಟ್ರಿಪ್ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಮೈಲೇಜ್ ಎಷ್ಟು ಬಂದಿದೆ, ಎಷ್ಟು ಓಡ್ತಿದೆ ಎಲ್ಲ. ಟ್ರಿಪ್ ರೀಸೆಟ್ ಮಾಡೋದಾ? ನಂದು ಹೆಂಗಿದ್ರು 999 ನಿಂತೋಗ್ಬಿಡುತ್ತಾ? ಯಾಕೆ? ಅಷ್ಟೇ ಇರೋದಿಲ್ಲ ಟ್ರಿಪ್. ಹೌದಾ? ಬಜಾಜ್ ಅವ್ರು ಅಂದ್ಕೊಂಡ್ಬಿಟ್ಟವ್ರೆ ಇವ್ರು 1000 ಕಿಲೋಮೀಟರ್ ಮೇಲೆ ಹೋಗಲ್ಲ. ಸರಿ ಬನ್ನಿ ಹೋಗೋಣ. ಸೀರಿಯಸ್ಲಿ ಐ ವಾಸ್ ಮಿಸ್ಸಿಂಗ್ ದಿಸ್ ಕಂಫರ್ಟ್ ಗೈಸ್. ಟೂರಿಂಗ್ಗೆ ಏನಿದು ನಮ್ಮ ಜಟಾಯುನೇ ಸರಿ. ಆರಾಮಾಗಿ ಲಗೇಜ್ ಎಲ್ಲನೂ ಹಾಕೊಂಡು ಮೌಂಟ್ ಮಾಡ್ಕೊಂಡು ಏನು ಬೇಕೋ ಎಲ್ಲ ತುಂಬಿಸ್ಕೊಂಡು ಹೋಗ್ಬೋದು. ವೆದರ್ ಮಾತ್ರ ಹೆವಿ ಚಿಲ್ಲಾಗಿದೆ ಗೈಸ್. ನೋಡಿ ಉದ್ದಕ್ಕೂ ಬೈಕರ್ಸ್ಗಳೆಲ್ಲ ಹೋಗ್ತಾವ್ರೆ ರೈಡ್ಗೆ. ಯೂಶಲಿ ಸಂಡೇ ಆಯಿತು ಅಂತ ಅಂದರೆ ಬೇಜಾನ್ ಬೈಕರ್ಸ್ಗಳು ನೋಡ್ತೀರಾ, ಎಸ್ಪೆಷಲಿ ಆನ್ ರೆಕಗ್ನೈಸ್ಡ್ ಹೈವೇಸ್ಗಳಲ್ಲಿ. ಸೊ ಈ ಕಡೆ ಎಲ್ಲನೂ ಸ್ವಲ್ಪ ಹೊಸೂರು ಕಡೆ ಹೋಗೋರು ಜಾಸ್ತಿ. ಹೊಸೂರು, ಕೃಷ್ಣಗಿರಿ, ಚೆನ್ನೈ ಹೈವೇ ಆ ಕಡೆ ಎಲ್ಲ ಹೋಗೋರು ಜಾಸ್ತಿ. ನಾನು ಆಲ್ಮೋಸ್ಟ್ ಐ ಥಿಂಕ್ ಸುಮಾರು ವರ್ಷನೇ ಆಗೋಯ್ತು ಅನ್ಸುತ್ತೆ ನಾನು ಈ ಕಡೆ ರೈಡ್ ಮಾಡಿ. ಸೊ ಆ ಥರ ಲೆಕ್ಕ ಹಾಕೊಂಡ್ರೆ ಹೊಸೂರು ಹೈವೇನಲ್ಲಿ ನಮ್ಮ ಜಟಾಯುನ ಇದೇ ಫಸ್ಟ್ ಟೈಮ್ ನಾನು ಎತ್ಕೊಂಡು ಹೋಗ್ತಾ ಇರೋದು. ಸೊ ಇದು ಇನ್ನೂ ಕ್ರೇಜಿ ವಿಷಯ. ಫಸ್ಟ್ ಟೋಲ್ ರೀಚ್ ಆಗೋಣ. ಟೋಲ್ ರೀಚ್ ಆಗ್ಬಿಟ್ಟು ಒಂದು ಗರಂ ಚಾಯ್ ಹಾಕೋಣ. ಏನು ಗುರು ಇದು ಕ್ಯೂ ಇಷ್ಟೊತ್ತಿನಲ್ಲೇನೆ ಅಲ್ವಾ? ಕೆಳಗಡೆ ಬಂದವರೆಲ್ಲ ಬೇಗ ಹೋಗ್ತಾವ್ರೆ, ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಬೇಕಲ್ಲ ಅರ್ಧ ಗಂಟೆ. A few moments later. ಇಲ್ಲಿ ನೋಡಿ, ಕೊನೆಗೂ ನಮ್ಮ ವರ್ಷ ಬಂದ ಫುಲ್ ADV3 ಎತ್ಕೊಂಡ್ ಬಂದ್ಬಿಟ್ಟವನೆ. ಇದು ಒಂಥರ ಫುಲ್ ಕ್ರೇಜಿ ಆಗಿದೆ ಅಲ್ಲ, ವಿತೌಟ್ ವಿಂಡ್ಶೀಲ್ಡು. ಇದು ಹೈಟ್ ಕಮ್ಮಿ. ಇದು ಅವ್ರ ಹೈಟಿಗೆ ಕಮ್ಮಿ ಮಾಡಿಸಿದಾರೆ ಅವರು. ಆಕ್ಚುಲಿ ಸಕಲ ಕಾಣಿಸ್ತಾ ಇದೆ ಓವರ್ ಆಲ್ ಲುಕ್. ಗೋಲ್ಡನ್ ಮುಂದೆ ಹೋಗ್ತಾವ್ರೆ ನಡಿ. ಓಕೆ, ಸೊ ಲೈನಪ್ ಅಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ಇವಾಗ ನಮ್ಮ ಜಟಾಯು ಜೊತೆ ರಾಧೆ ಜೊತೆ ನಮ್ಮ ವ್ಯೂ ಟು ಫ್ಲೈ ಅವ್ರದ್ದು, ಅದು ಆ್ಯಕ್ಚುಲಿ ADV 390. ಓಕೆ, ಸೊ ಫೈನಲಿ ಹೊಸೂರು ಟೋಲ್ ಹತ್ರ ಬಂದ್ವಿ.
ಓಕೆ, ಸೊ ಫೈನಲಿ ಹೊಸೂರು ಟೋಲ್ ಹತ್ರ ಕ್ರಾಸ್ ಮಾಡಿ ಇಲ್ಲೇ ಒಂದು ಸ್ವಲ್ಪ ಶಾರ್ಟ್ ಬ್ರೇಕಾಗಿ ನಿಲ್ಸಿದ್ವಿ. ಸೊ ಫೈನಲಿ ನಮ್ಮದು ಲೈನ್ ಅಪ್ ಕಂಪ್ಲೀಟ್ ಆಯಿತು. ಸೊ ನಾವು ವೆಯ್ಟ್ ಮಾಡ್ತಿದ್ದಿದ್ದು ಇಲ್ಲೇ ಇದೆ ನೋಡಿ, ಹಿಮಾಲಯನ್ 450 ನಮ್ಮ ಗಣಿದು ಬಂದ, ಕೊನೆಗೂ ಬಂದ. ನಮಸ್ಕಾರ. ಓಕೆ, ಸೊ ಇವಾಗ ಲೈನ್ ಅಪ್ ಆಯಿತು. ಸೊ ಇಲ್ಲಿಂದ ಇವಾಗ ನೆಕ್ಸ್ಟು ಹೋಗೋಣ. ಇನ್ನು ಬ್ರೇಕ್ಫಾಸ್ಟ್ಗೆ ಎಲ್ಲಿ ಅಂತ ಗೊತ್ತಿಲ್ಲ. ಫಸ್ಟು ಕೃಷ್ಣಗಿರಿ ಕ್ರಾಸ್ ಮಾಡಿಬಿಡ್ತೀವಿ. ಕ್ರಾಸ್ ಮಾಡಿದ್ಮೇಲೆ ಮಾಮೂಲಿ ದಿಂಡಿಗಲ್, ಮಧುರೈ ಇದೇ ರೂಟಲ್ಲೇ ಹೋಗೋದು. ಟ್ರಿಪ್ ಡೀಟೇಲ್ಸ್ ನಾನು ನಿಮಗೆ ಮೋಟೋ ಲಾಗಲ್ಲಿ ಆನ್ ದ ವೇ ಹೇಳ್ಕೊಂಡು ಹೋಗ್ತೀನಿ. ಎಲ್ಲೆಲ್ಲಿ ಸ್ಟಾಪ್ ಕೊಟ್ಕೊಂಡು ಹೋಗ್ತೀವಿ, ಯಾವ ರೂಟಲ್ಲಿ ಹೋಗ್ತೀವಿ, ಯಾವುದೇ ಪ್ಲೇಸ್ಗೆ ಹೋಗ್ತೀವಿ ಅದೆಲ್ಲನೂ. ಸೊ ಸದ್ಯಕ್ಕೆ ಇವಾಗ ಟೈಮ್ ಆಗಿದೆ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಅರ್ಲಿ ಹೊರಡಬೇಕಾಗಿತ್ತು, ಬಟ್ ಇಟ್ಸ್ ಓಕೆ. ಎನಿವೆ ಆರಾಮಾಗಿ ಹೋಗೋಣ. ಯಾಕಂದರೆ ನಮ್ಮದು ಇವತ್ತು ಡೆಸ್ಟಿನೇಷನ್ ಇರೋದು ರಾಮೇಶ್ವರಂ. ರೂಮ್ ಎಲ್ಲ ಬುಕ್ ಆಗಿದೆ. ರೂಮ್ ಎಲ್ಲ ಬುಕ್. ಅದು ಬೀಚ್ ಎದುರುಗಡೆ ರೂಮು. ಕರೆಕ್ಟು. ಗಾಡಿ ಕರೆಕ್ಟ್ ಆಗಿ ನಮ್ಮ ರೂಮ್ ಇದು ಅಂದ್ರೆ ಗಾಡಿಗಳು ಇಲ್ಲೇ 4 ನಿಲ್ಸ್ಕೋಬಹುದು. ಒಂದು ಡೌಟು, ಡ್ರೋನ್ ನ ಕಳಿಸ್ಬೋದ ಲಂಕಾಗೆ? ಲಂಕಾ ಕಳ್ಸಕ್ಕಾಗಲ್ಲ, ಆಷಾಢದ ಗಾಳಿ ಆಯ್ತಾ. ನೀನು ಅಲ್ಲಿ ಆಡ್ಸೋದೇ ಕಷ್ಟ. ನೀನು ಶ್ರೀಲಂಕಾ ಕಳಿಸ್ತೀನಿ ಅಂದ್ರೆ ಮುಂದೆ. ಸೊ ನಮ್ಮ ಗೋಲ್ಡನ್ ಥ್ರಾಟಲ್ ಅವರು ಆಲ್ರೆಡಿ ಧನುಷ್ಕೋಡಿ ಎಲ್ಲ ಹೋಗಿದ್ದಾರೆ ಸುಮಾರು ಸಲ. ಸೊ ಅವ್ರಿಗೆ ಸ್ವಲ್ಪ ಐಡಿಯಾ. ಧನುಷ್ಕೋಡಿ ಇಲ್ಲಿ ಸೀನಿಯರ್ ಮೋಸ್ಟ್, ಜೂನಿಯರ್ ಮೋಸ್ಟ್. ಓಕೆ, ಸೊ ಬನ್ನಿ ಗಾಯ್ಸ್ ಹೋಗೋಣ. ಓಕೆ, ಸೊ ಆ್ಯಕ್ಚುಲಿ ನಾವು ಮಾತಾಡ್ಕೊಂಡು ಇಲ್ಲೇ ಸುಮಾರು ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇವಾಗ ಬ್ರೇಕ್ಫಾಸ್ಟ್ಗೆ ಎಲ್ಲರೂ ನಿಲ್ಸೋಣ. ಫಸ್ಟ್ ಕೃಷ್ಣಗಿರಿ ಕ್ರಾಸ್ ಮಾಡ್ಬಿಡೋಣ. ಸೊ ಹೋಗ್ಬೇಕಾದ್ರೆ ಸುಮಾರು ರೂಟ್ಗಳಿದೆ. ನಾವು ಇವಾಗ ಚೂಸ್ ಮಾಡಿರೋ ರೂಟ್ ಬಂದು ಕೃಷ್ಣಗಿರಿ, ಸೇಲಂ, ದಿಂಡಿಗಲ್ ಆ ರೂಟಲ್ಲಿ ಹೋಗ್ತಾ ಇರೋದು. ಸೊ ಬಾಯ್ಸ್ ಎಲ್ಲ ಒಂಥರ ಜೋಶ್ ಚೆನ್ನಾಗಿದೆ. ಐ ಲೈಕ್ ದ ವೈಬ್. ಆ್ಯಕ್ಚುಲಿ ಈ ರೂಟಲ್ಲೂ ಸುಮಾರು ಸೂಪರ್ ಬೈಕ್ಸ್ಗಳೆಲ್ಲನೂ ಹೋಯ್ತು. ಬಟ್ ನಮ್ಮ ಬೆಂಗಳೂರು ಬೈಕರ್ಸ್ಗಳಿಗೆ ಏನು ಗೊತ್ತಾ, ಈ ರೂಟ್ ಜಾಸ್ತಿ ಬರಲ್ಲ ಬಿಕಾಸ್ ಆಫ್ ದೀಸ್ ಟ್ರಕ್ಸ್. ಈ ರೂಟಲ್ಲಿ ತುಂಬಾ ಟ್ರಕ್ಸ್ಗಳು ಜಾಸ್ತಿ. ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಏನೋ ಬಂದ್ಬಿಟ್ರೆ ಬರೀ ಟ್ರಕ್ಗಳೇ ತುಂಬಿಡುತ್ತೆ. ಸೊ ಅದಕ್ಕೆ ನಾವು ಈ ರೂಟ್ನ ಆದಷ್ಟು ಅವಾಯ್ಡ್ ಮಾಡ್ತೀವಿ. ಬಟ್ ಧನುಷ್ಕೋಡಿ, ಕೃಷ್ಣಗಿರಿ, ಕನ್ಯಾಕುಮಾರಿ ಈ ಕಡೆ ಎಲ್ಲ ಹೋಗ್ಬೇಕು ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ರೂಟ್. ಬಿಕಾಸ್ ಚೆನ್ನೈ ಹೈವೇ, ಸೇಲಂ ಹೈವೇ ಸಕ್ಕದಾಗಿದೆ. ಸೊ ಇದು ಬಂದು ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರು. ಹೊಸ ಕ್ರಾಸ್ ಮಾಡ್ತಿದ್ದಂಗೆ ಇವಾಗ ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಲೆಫ್ಟ್ ಸೈಡಲ್ಲಿ ಇವಾಗ ಬೋರ್ಡಲ್ಲೆಲ್ಲನೂ ಫುಲ್ಲು ತಮಿಳಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಅಫಿಷಿಯಲಿ ವಿ ಆರ್ ಕ್ರಾಸಿಂಗ್ ಕರ್ನಾಟಕ ಬಾರ್ಡರ್. ಸೊ ಹಿಂಗೆ ಹೈವೇನಲ್ಲಿ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಇವಾಗ 50 ಕಿಲೋಮೀಟರ್ಸ್ ಬಂದಿದ್ದೀವಿ. ಓ ನೋಡಿ ಹಿಂಗೆ ಸಡನ್ನಾಗಿ ಎಳೆದ್ಬಿಡ್ತಾರೆ ರೈಟ್ ಟು ಲೆಫ್ಟ್. ಸೇಲಂ ಹೈವೇನಲ್ಲಿ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಅಡ್ವಾಂಟೇಜ್ ಏನು ಅಂತಂದ್ರೆ ಹೈವೇ ತುಂಬಾ ದೊಡ್ಡದಾಗಿದೆ. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಇದು 8 ಲೇನ್ ರೋಡು. ಬಟ್ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಅಷ್ಟೇ ವೆಹಿಕಲ್ಸ್. ಸೊ ನಾನು ಅಷ್ಟೇ ಆಲ್ಮೋಸ್ಟ್ ಒಂದೇ ಪೇಸಲ್ಲಿ ಹೋಗ್ತಾ ಇದೀವಿ. ಗೋಲ್ಡನ್ ಥ್ರಾಟಲ್ ಫುಲ್ ಎಕ್ಸ್ಟ್ರೀಮ್ ಚೆಚ್ಕೊಂಡು ಹೋಗ್ಬಿಟ್ಟವ್ರೆ. ನಮ್ಮ ಗಾಡಿ ಪಾಪ ಸ್ವಲ್ಪ ಸ್ಲೋ ಆಗಿ ಬರ್ತಾವನೆ. ನಮ್ಮ ಗಾಡಿಗಳೇನಂದ್ರೆ ಕನ್ಸಿಸ್ಟೆಂಟ್ ಆಗಿ ನಾವು 140 ಮೇಂಟೈನ್ ಮಾಡ್ಬೋದು. ಐ ಥಿಂಕ್ ಡಾಮಿನಾರ್ ಅಲ್ಲೂ ಮಾಡ್ಬೋದು. ರಾಯಲ್ ಎನ್ಫೀಲ್ಡ್ ಅಲ್ಲಿ ಐ ಥಿಂಕ್ 120, 130 ವರ್ಗು ಆರಾಮಾಗಿ ಮಾಡ್ಬೋದು. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ರೈಡಿಂಗ್ ಸ್ಟೈಲ್. ನೀವು ಹೆಂಗ್ ಓಡಿಸ್ತೀರಾ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಇಲ್ಲೇ ಒಂದು ಆ್ಯಕ್ಚುಲಿ ಶಾರ್ಟ್ ಬ್ರೇಕ್ ಹಾಕಿದ್ವಿ. ಹರ್ಷಂಗೆ ಒಂದು ಕಾಲ್ ಇತ್ತು, ಅಟೆಂಡ್ ಮಾಡಬೇಕಾಗಿತ್ತು ಅಂತ ಇಲ್ಲೇ ಒಂದು ಟೀ ಬ್ರೇಕ್ ಹಾಕ್ಕೊಂಡ್ವಿ 9:30. ಸೊ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಆಲ್ಮೋಸ್ಟ್ ಇವಾಗ ನಾವು ಮೀಟಪ್ ಪಾಯಿಂಟಿಂದ 97 ಕಿಲೋಮೀಟರ್, 100 ಕಿಲೋಮೀಟರ್ಸ್ ಬಂದಿದ್ದೀವಿ. ಮುಂದೆ ಎಲ್ಲಾದರೂ ಬ್ರೇಕ್ಫಾಸ್ಟ್ ಹಾಕ್ಕೊಳ್ತೀವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ರೆ ಮತ್ತೆ ಇನ್ನೆಲ್ಲೂ ಸ್ಟಾಪ್ ಇಲ್ಲ. ಇನ್ನೊಂದು 150-200 ಕಿಲೋಮೀಟರ್ಸ್ ಹೊಡಿಬೋದು ಆರಾಮಾಗಿ. ಹಂಗೆ ಸ್ವಲ್ಪ ಗ್ಲೌಸ್ ಚೇಂಜ್ ಮಾಡಿಕೊಂಡೆ, ಯಾಕಂದರೆ ಅದೊಂದು ಸ್ವಲ್ಪ ಪೇನ್ ಆಗ್ತಿತ್ತು. ಅವಾಗವಾಗ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ. ಅದಕ್ಕೆ ಇವಾಗ 2 ಗ್ಲೌಸ್ ತಂದಿದ್ದೀನಿ. ಸೊ ಆದಷ್ಟು ಸ್ವಲ್ಪ ಈ ಥರ ಬ್ಯಾಕಪ್ ಗ್ಲೌಸ್ಗಳು ಎತ್ಕೊಂಡ್ಬಂದರೆ ಒಳ್ಳೇದು. ಯಾಕಂದ್ರೆ ಏನು ಗೊತ್ತಾ, ಅದು ಒಂದೇ ಗ್ಲೌಸ್ ಅಂತಂದರೆ ಅದು ಸ್ವಲ್ಪ ಲೆದರ್ ಗ್ಲೌಸ್, ಅದು ಸ್ವಲ್ಪ ಹಾರ್ಡ್ ಇದೆ. ಸೊ ಅದು ಕೈ ಅವಾಗವಾಗ ಪೇನ್ ಆಗ್ತಾ ಇರುತ್ತೆ. ನಾನೇನು ಮಾಡ್ತೀನಿ, ಅದಕ್ಕೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾತ್ರ ಆ ಗ್ಲೌಸ್ ಹಾಕೊಳ್ತೀನಿ. ಮಿಕ್ಕಿದ ಕಡೆ ಎಲ್ಲನೂ ಈ ಗ್ಲೌಸ್ ಯೂಸ್ ಮಾಡ್ತೀನಿ. ಇದೊಂಥರ ಸ್ವಲ್ಪ ಕಂಫರ್ಟ್ ನನಗೆ. ಇವಾಗ ನೋಡೋರು ರೈಡ್ ಮಾಡೋದಕ್ಕೆ ಒಳ್ಳೆ ಮಜಾ. ನಮ್ಮ ಕಣ್ಮುಂದೆ ನಮ್ಮ ಬಾಯ್ಸ್ಗಳು ಇರಬೇಕು, ಹಿಂಗೆ ಲೈನಾಗಿ ಹೋಗ್ತಾ ಇರಬೇಕು. ಈ ವೈಡ್ ಆಗಿರೋ ಹೈವೇ, ಈಗ ಸುತ್ತಮುತ್ತ ಇರೋ ಗ್ರೀನರಿ, ಎದುರುಗಡೆ ಕಾಣಿಸ್ತಾ ಇರೋ ಬೆಟ್ಟ, ಜೊತೆಗೆ ಈ ತಣ್ಣಗಿರೋ ವೆದರು, ಹಾ ಒಳ್ಳೆ ಮಜಾ ಗೈಸ್. ನೋಡಿ ಅವಾಗವಾಗ ಬಾಯ್ಸ್ನ ಬಿಡಬೇಕು, ಮತ್ತೆ ನಾವು ಮುಂದೆ ಓವರ್ಟೇಕ್ ಹೊಡಿಬೇಕು, ಮತ್ತೆ ಹಿಂದೆ ಬರಬೇಕು. ಇದು ಸ್ವಿಚ್ ಆಗ್ತಾ ಇರಬೇಕು ಗೈಸ್. ಇದೆ ಆ್ಯಕ್ಚುಯಲ್ ಮಜಾ. ಜೊತೆಗೆ ಇನ್ನೊಂದೇನೆಂದರೆ ಗ್ರೂಪ್ ರೈಡ್ ಮಾಡಬೇಕಾದ್ರೆ ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ ಅಂತಂದರೆ ಮಾತಾಡಲೇಬೇಕು ಅಂತ ಏನಿಲ್ಲ. ಮುಂದೆ ಏನಾದರೂ ಸ್ವಲ್ಪ ಹಜಾರ್ಡ್ ಏನಾದರೂ ಸಿಕ್ತು ಅಂತ ಅಂದರೆ ಹಂಗೆ ಸ್ವಲ್ಪ ಸಿಗ್ನಲ್ಗಳು, ಹ್ಯಾಂಡ್ ಸಿಗ್ನಲ್ಗಳೆಲ್ಲ ಕೊಟ್ಕೊಂಡು ಹೋಗಬೇಕು. ಸೊ ಆ ಥರ ಕಮ್ಯುನಿಕೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ರೈಡ್ ಸ್ವಲ್ಪ ಚೆನ್ನಾಗಿ ಹೋಗುತ್ತೆ. ಅಂದರೆ ಫೇಸು ಪಿಕಪ್ ಮಾಡ್ಬೋದು. ಈ ಥರ ಹೈವೇನಲ್ಲಿ ಏನಾರ ನಾನು 6 ತಂದ್ಬಿಟ್ಟಿದ್ದಿದ್ರೆ ಬೆಂಕಿ ಇರ್ತಿತ್ತು. ನಂದು ಮೈಲೇಜ್ ಅಂತೂ ಅಷ್ಟೊತ್ತಿಂದ ಹೆಂಗೆ ಆಟಾಡ್ತಾ ಇದೆ ಅಂತಂದರೆ, ಈ ಥರ ಎಲ್ಲ ಚೆಚ್ಕೊಂಡು ಹೊಟ್ಟೋಗ್ಬಿಟ್ರೆ ಒಂದು 24-25 ಡ್ರಾಪ್ ಆಗಿಬಿಡುತ್ತೆ. ಅದಾದ್ಮೇಲೆ ನಿಧಾನಕ್ಕೆ ಹೋಗ್ತಾ ಇರ್ತೀನ ಒಂದು 90-100 ಅಲ್ಲಿ ಕನ್ಸಿಸ್ಟೆಂಟ್ ಆಗಿ.
ಆವಾಗ ಒಂದು 29 ನೋಡಿ, ಇವಾಗ ಒಂದು 29-30ವರೆಗೂ, ಆ್ಯಕ್ಚುಲಿ 31ವರೆಗೂ ಹೋಗಿತ್ತು, ಮತ್ತೆ ಕಮ್ಮಿ ಆಯಿತು. ಇನ್ನು ಮತ್ತೆ ಚಚ್ಕೊಂಡು ಹೋಯ್ತು ಅಂದರೆ ಮತ್ತೆ ಕಮ್ಮಿ ಆಗುತ್ತೆ, ಮತ್ತೆ ಸ್ಲೋಗ್ ಹೋಯ್ತು ಅಂದರೆ ಮತ್ತೆ ಜಾಸ್ತಿ ಆಗುತ್ತೆ. ಬಟ್ ಆ್ಯಾವ್ರೇಜ್ ಅಂತೂ ಒಂದು 28 ಬಂದರೆ ಇಟ್ಸ್ ಡೀಸೆಂಟ್ ಎನಫ್. ಇಲ್ಲಿ ಸಕ್ಕದಾಗಿದೆ, ಫುಲ್ ಪ್ರಾಪರ್ ಗ್ಯಾಪ್ ಇತ್ತು. ಎಳ್ದ ಲೆಫ್ಟ್ಗೆ ಎಳ್ದ. ಓಕೆ, ಸೊ ನಾವು ಮುಂದೆ ಹೋಗ್ಬಿಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ಗೆ ಎಲ್ಲಾದ್ರೂ ನೋಡ್ತೀವಿ. ಬ್ರೇಕ್ಫಾಸ್ಟ್ಗೆ ಅಲ್ಲಿ ಸಿಕ್ಕಿದ್ರೆ ಹಂಗೆ ಅಲ್ಲಿ ಹುಡುಗನ ಅಲ್ಲೇ ಹೇಳ್ಕೊಂಬಿಡೋಣ. ಅಲ್ಲೇ ಇದೆಯಲ್ವಾ, ಅವ್ರ ಬದಲಿ ಹುಡುಗರು. ಹಾಂ, ಅಲ್ಲಿ ಸ್ಟಾರ್ಟಿಂಗಲ್ಲಿ ನಿಂತೀರಿ, ನಾನು ಇಲ್ಲಿ ಇರ್ತೀನಿ. ಓಕೆ, ಸೊ ಬ್ರೇಕ್ಫಾಸ್ಟ್ಗೆ ಇಲ್ಲೇ ಎಗ್ ದೋಸೆ ಇದೆ, ಸೊ ಇಲ್ಲಿ ನಿಲ್ಲಿಸ್ತೀನಿ. ನಾನು ಅವಾಗಲೇ ತಾನೇ ಹೇಳ್ತಾ ಇದ್ದೆ 230 ತೋರಿಸ್ತಾ ಇತ್ತು ಫ್ಯೂಯಲ್ ರೇಂಜು. ನಾವು ಚೆಚ್ಕೊಂಡು ಬಂದಿರೋ ರೇಂಜ್ಗೆ 30ರಿಂದ 25ಕ್ಕೆ ಡ್ರಾಪ್ ಆಗಿದೆ, ಜೊತೆಗೆ 70 ತೋರಿಸ್ತಾ ಇದೆ ಫ್ಯೂಯಲ್ ರೇಂಜು. 200 70. ಓಕೆ, ಸೊ ಗಣಿನೂ ಬಂದ. ಹಾಂ, ನೋಡಿದೆ, ಪ್ಲೇ ಆಯಿತು. ಇವ್ದು ಆ್ಯಕ್ಚುಲಿ ಡಾಮಿನರ್ ಏನಕ್ಕೋ ಪ್ಲೇ ಬರ್ತಿತ್ತು. ಕ್ಲೀನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಅದೇ ಅದು ಏರು ಸ್ವಲ್ಪ ಮಧ್ಯದಲ್ಲಿ ಕರೆಕ್ಟ್ ಓಕೆ, ಫ್ಯೂಲ್ ಇದೆಯಲ್ಲ ಇಂಜೆಕ್ಟರು, ಅದರಲ್ಲೇನೋ ಸಿಗಾಕೊಂಡಿದೆ. ಅದೇ ನಿಮಗೆ ಥ್ರಾಟಲ್ಲೂ ಪ್ಲೇ ಬರ್ತಾ ಇದೆ. ಅಲ್ಲ, ನೀವು ಹಿಂದೆ ಇದ್ರೆ ಆ ಗಾಡಿನಲ್ಲಿ ನಾನು ಇವರು ಚೆಚ್ಕೊಂಡು ಬಂದ್ವಿ ನೋಡು. ಹೈಟ್ ಬಂದು ಕರ್ವು ನೀವು ಹೋಗ್ತೀರಿ ಅಂದ್ರೆ ನಾನು ತಗೋ 110 ಹಂಗೆ 120 ಅದು ಏನ್ ಗೊತ್ತಾ, ನಿಂದು ಲೆಂತ್ ಜಾಸ್ತಿ ಇದೆ, ಗಾಳಿಗೆ ತಳ್ಬಿಡುತ್ತೆ ಇದು. ಇನ್ನೊಂದೇನಂತಂದ್ರೆ ನಿಮ್ದು ಲೈಟ್ ವೇಟ್ ಈಗ ಸದ್ಯಕ್ಕೆ ಹಾ, ವೆಯ್ಟ್ ಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ. ಹೌದು. ಸೊ ಇಲ್ಲಿ ಎಗ್ ದೋಸೆ ಎಲ್ಲ ಸಿಗುತ್ತೆ. ಸೊ ನೋಡಿ, ಇಲ್ಲಿ ಸೌದೆ ಒಲೆನಲ್ಲಿ ಮಾಡ್ತಾ ಇದ್ದಾರೆ, ನೋಡೋದಕ್ಕೆ ಮಾತ್ರ ಹೊಟ್ಟೆ ಫುಲ್ ಚೂರ್ಗುಡ್ತಾ ಇದೆ. ಬನ್ನಿ ಇವಾಗ ಒಂದು ಬ್ರೇಕ್ಫಾಸ್ಟ್ ಹಾಕೊಳ್ಳೋಣ. ಓಕೆ, ಸೊ ಇಲ್ಲೇ ಒಂದು ಬ್ರೇಕ್ಫಾಸ್ಟ್ ಪಾಯಿಂಟ್ ಬಂದ್ವಿ. ಸೇಲಮಿಂದ ಇನ್ನೊಂದು 40 ಕಿಲೋಮೀಟರ್ಸ್ ಹಿಂದೆನೇ ನಿಲ್ಸಿದ್ದೀವಿ. ಇಲ್ಲೊಂದು ಟೋಲ್ ಇದೆ, ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲೇ ಟೋಲ್ ಹತ್ರ. ಟೋಲಿಂದ ಹಿಂದೆನೇ ಇಲ್ಲಿ ಎಗ್ ದೋಸೆ ಎಲ್ಲನೂ ಸಿಗುತ್ತೆ. ಸೊ ಇಲ್ಲಿ ನೋಡಿ, ತರ ಕೇಳಿದ್ವಿ. ಓಕೆ, ಎಗ್ ದೋಸೆ ಆರ್ಡರ್ ಮಾಡಿದ್ದೀವಿ, ಸಾಕಾಗಿದೆ, ಇವಿ ದೊಡ್ಡದಾಗಿದೆ ಗೈಸ್. ಇಲ್ಲಿ ನೋಡಿ, ಒಂದು ಬಾಳೆ ಎಲೆ ಎಷ್ಟು ದೊಡ್ಡದಿದೆ ಅಲ್ಲ. ದ ಟೀಮ್ ಮೆಂಬರ್ ಆಫ್ ಅನ್ಬಾಕ್ಸ್ ಕರ್ನಾಟಕ, ಪ್ಲೀಸ್ ರಿವ್ಯೂ, ಫುಡ್ ರಿವ್ಯೂ. ಕುರ್ಮಾ ಜೊತೆ ಎಕ್ಸ್ಪ್ಲೇನ್ ಮಾಡಿ, ಸೇಮ್ ಅಲ್ಲಿ ಹೆಂಗ್ ಮಾಡ್ತೀರಾ ಹಿಂಗೆ ಅನ್ಬಾಕ್ಸ್ ಅಲ್ಲಿ ಮಾಡ್ದಂಗೆ ಹಂಗೆ ಮಾಡ್ಬೇಕಾ? ನೋಡಿ, ಎಗ್ ದೋಸೆ ಫುಲ್ಲು ಎಗ್ಗು ಯಥೇಚ್ಛವಾಗಿ ಹಾಕ್ಬಿಟ್ಟಿದ್ದಾರೆ. ಓಕೆ, ಕುರ್ಮಾ ಜೊತೆ ತಿಂತಾ ಇದ್ರೆ ಗದ್ಕೊಂಡ್ಬಿಟ್ಟು ಫುಲ್ ಫ್ಲೇವರ್. ಓಕೆ, ಇವಾಗ ಇವ್ರು ಎಕ್ಸ್ಪ್ಲೇನ್ ಮಾಡಿದ್ ನೋಡಿ ನಂಗೂ ಬೇಗ ತಿನ್ಬೇಕು ಅನ್ಸದೆ, ಯಾಕಂದ್ರೆ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ, ಹೊಟ್ಟಿಸ್ತಾ ಇದೆ. ಸೊ ಎಸ್, ಟ್ರೈ ಮಾಡುವ. ಎಗ್ ದೋಸೆ ವಿತ್ ಕುರ್ಮಾ. ಇಲ್ಲ ಆಕ್ಚುಲಿ ಈ ಕಡೆ ಎಲ್ಲ ಇದು ಫೇಮಸ್ ಅಲ್ಲ, ಇದು ಈ ಕಡೆ ಆಂಧ್ರ, ಇಲ್ಲೆಲ್ಲ ಫೇಮಸ್. ಓಕೆ, ನಮ್ಮ ಕಡೆ ಜಾಸ್ತಿ ಇಲ್ಲ, ಚೆನ್ನಾಗಿದೆ. ಬೆಂಗಳೂರಲ್ಲಿ ಅಲ್ಲಲ್ಲ ಒಂದು ಕಡೆ ಸಿಗುತ್ತೆ. ದೋಸೆ ಮೇಲೆ ಎಗ್ ಹಾಕಿ, ಎಗ್ ಮೇಲೆ ಸ್ವಲ್ಪ ಆನಿಯನ್ ಮತ್ತೆ ಪೆಪ್ಪರು. ಆನಿಯನ್ ಕಾಣಿಸ್ತಾನೆ ಇಲ್ವಲ್ಲ ಮಗ, ಈ ಆನಿಯನ್ ಒಂದೇ ಒಂದು ಪೀಸು. ಅಯ್ಯೋ